ಸುದೀಪ್ ಸರ್ ಸಾಮಾನ್ಯವಾಗಿ ನಾವು ನೋಡ್ದಂಗೆ ಥಿಯೇಟರ್ ವಿಸಿಟ್ಗಳಿಗೆ ಬರೋದಿಲ್ಲ, ಏನಕ್ಕಂದ್ರೆ ಒಂದು ಸೇಫರ್ ಸೈಡು, ಒಂದು ಕ್ರೌಡ್ ಕಂಟ್ರೋಲಿಂಗ್ ಆಗಲ್ಲ ಅಂತ. ನಿಮ್ಮ ಜೊತೆಗೆ ಸಂತೋಷ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ರು, ಅವ್ರು ನಿಮಗೆ ಪರ್ಸನಲಿ ಕೊಟ್ಟಂತ ರಿಮಾರ್ಕ್ಸ್ಗಳೇನು? ಅದು ಕೊಡ್ತಾನೆ ಬಂದಿದ್ದಾರೆ ಫಸ್ಟಿಂದನು. ಐ ಥಿಂಕ್ ನಾಟ್ ಜಸ್ಟ್ ಸಿನಿಮಾ, ಇನ್ ಲೈಫ್ ಆಲ್ಸೋ. ಸೊ ಹಿ ಸ್ಟಾಟ್ ಮಿ ಅಲಾಟ್. ಆ ಒಂದು ವಿಷಯದಲ್ಲಿ ತುಂಬಾನೇ ಹೇಳ್ಕೊಟ್ಟಿದ್ದಾರೆ. ಬಟ್ ನನಗೆ ಇದರಲ್ಲಿ ನನಗೆ ಯಾವಾಗ ಅನ್ಸಿದ್ದು, ಓಕೆ ನಾನು ಏನೋ ಒಂದು ಮಾಡಿದ್ದೀನಿ, ಏನೋ ಒಂದು ಪ್ರೂವ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಅಂತ ಹೇಳಿದಾಗ, ಇವ್ರು ಯಾವಾಗ ಬಂದು ಬೆನ್ ತಟ್ಟಿ ಓಕೆ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಅಂತ ಹೇಳಿದಾಗ ನನಗೆ ಅವಾಗ ಅನಿಸ್ತು ಓಕೆ ಏನೋ ಮಾಡಿದ್ದೀನಿ. ಅಂದರೆ ನಾಟ್ ದಟ್ ದೇ ಡಿಂಟ್ ಅಪ್ರಿಷಿಯೇಟ್ ಆರ್ ಎನಿಥಿಂಗ್ ಲೈಕ್ ದಟ್, ಬಟ್ ಅಲ್ಲಿ ನಡೀತಲ್ಲ. ಬಿಕಾಸ್ ಚಿಕ್ಕ ಹುಡುಗನ ನೋಡ್ಕೊಂಡ್ ಬಂದಿದ್ದೀನಿ ಅವ್ರನ್ನ. ಬಟ್ ಅವ್ರ ಕಡೆಯಿಂದ ಆ ಒಂದು ಅಪ್ರಿಸಿಯೇಷನ್ ಸಿಗುತ್ತಲ್ಲ, ಅಲ್ಲಿಂದ ಒಂದು ಹೊಸ ಒಂದು ಕಾನ್ಫಿಡೆನ್ಸ್ ಹುಟ್ಟಿತು ನನ್ನಲ್ಲಿ. ಸೊ ನನಗೆ ಆಕ್ಚುಲಿ ಒಂದು ಎಂಟೈರ್ ಟೀಮ್ ಇವರು ಹೇಳ್ದಂಗೆ ಅವ್ರದ್ದು ಏನಂದ್ರೆ ಇಂಟರ್ಫಿಯರೆನ್ಸ್ ಅಂತ ಏನು ಇರಲಿಲ್ಲ. ನಮ್ಮ ಸಿನಿಮಾ ನಮ್ಮ ತಂಡನ ಬಿಟ್ಟಿದ್ರು ಅವರು, ಅಂದರೆ ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ. ಐ ಥಿಂಕ್ ಇದುವರೆಗೂ ಅವ್ರು ಕೊಟ್ಟಿರೋ ನನಗೆ ಬೆಸ್ಟ್ ಸಜೆಷನ್ಸ್, ನೀನು ನಿನ್ನ ತಪ್ಪು ಮಾಡಿದ್ರೇನೆ ನಿನಗೆ ಅರ್ಥ ಆಗೋದು ಅಂತ. ಸೊ ಆ ಒಂದು ರೀತಿಯಲ್ಲಿ ನಮ್ಮನ್ನ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಅಡ್ವೈಸ್ ಈಸ್ ಗಿವನ್ ಮೀ. ಸಂಜಿತ್ ಅವ್ರೆ, ಇಲ್ಲಿ ಸಂಜಿತ್, ಇಲ್ಲಿ ಲೆಫ್ಟ್ ರೈಟ್ ಡೆಬ್ಯೂ ಸಿನಿಮಾದಲ್ಲೇ ಕಿಚ್ಚ ಜೂನಿಯರ್ ಸಂಚಿ ಇನ್ ಅಂಡ್ ಆಸ್ ಅಂತ ಇಂಟ್ರೊಡ್ಯೂಸ್ ಆಗೋದು ಎಷ್ಟರ ಮಟ್ಟಿಗೆ ನೆಸೆಸಿಟಿ ಇತ್ತು ನಿಮಗೆ ಅಂತ? ಬಿಕಾಸ್ ನಿಮ್ದೇ ಆದಂತಹ ಐಡೆಂಟಿಟಿ ನೀವು ಕ್ರಿಯೇಟ್ ಮಾಡಿದಿರ, ಸಿನಿಮಾ ನೋಡಿದವರಿಗೆ ಗೊತ್ತಾಗಿರುತ್ತೆ. ಸೊ ನಿಮ್ದೇ ಸ್ವಂತ ಐಡೆಂಟಿಟಿಯಲ್ಲಿ ನೀವು ಆಕ್ಚುಲಿ ಜನರ ಮುಂದೆ ಬರ್ಬೋದಿತ್ತಲ್ವಾ? ಖಂಡಿತವಾಗ್ಲು. ಬಟ್ ನಮಗೆ ನಮ್ಮ ಜಿಮ್ಮಿ ಟ್ರೇಲರು ಅದೆಲ್ಲ ಬಿಟ್ಟಾಗ ನಮಗೆ ಆ ಹೋಲಿಕೆ ಆಲ್ರೆಡಿ ಮಾಡಿದರು ಪಬ್ಲಿಕ್ ಅವರು. ಆ್ಯಂಡ್ ಇಟ್ಸ್ ಅ ಪ್ರೈಡ್ ಫಾರ್ ಮೀ. ಮೈ ಐಡೆಂಟಿಟಿ ಇಸ್ ಸ್ಟಿಲ್ ಮೈ ಐಡೆಂಟಿಟಿ. ನನ್ನ ವ್ಯಕ್ತಿತ್ವ ಇನ್ನೂ ನನ್ನ ವ್ಯಕ್ತಿತ್ವ. ಬಟ್ ಅದು ಕಿಚ್ಚ ಜೂನಿಯರ್ ಅಂತ ಬಂದಾಗ ಅದು ಒಂದು ಪ್ರೈಡ್ ನನಗೆ. ಅದು ನಾವು ಡಿಸೈಡ್ ಮಾಡಿರಲಿಲ್ಲ. ಆ್ಯಂಡ್ ಆ ಪಬ್ಲಿಕ್ ಕೊಟ್ಟಿರೋ ಒಪಿನಿಯನ್ ಅದು ತೊಗೊಂಡು ಅದನ್ನ ನಾವು ಹಾಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ನನಗೆ ಆ ಸೆಕೆಂಡ್ ಯೋಚನೆ ಬರಲಿಲ್ಲ ನನಗೆ, ಇಲ್ಲ ನನಗೆ ನಂದೇ ಹೆಸರು ಬರಬೇಕು ಅಥವಾ ನನ್ನ ಐಡೆಂಟಿಟಿ. ಐ ಥಿಂಕ್ ಹಿ ಈಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಮೈ ಐಡೆಂಟಿಟಿ. ಸಂಚಿತ್ ಸರ್, ಈ ಕಡೆ ಪ್ರವೀಣ್ ಅಂತ ರಿಪಬ್ಲಿಕ್ ಕನ್ನಡದಿಂದ. ಕಿಚ್ಚ ಸುದೀಪ್ ಅವರ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದಿಂದಲೇ ಅವರ ಅಬ್ಬರ ಆರ್ಭಟ ಶುರುವಾಗ್ತಾ ಇತ್ತು. ಸೊ ಈಗ ಮ್ಯಾಂಗೋ ಪಚ್ಚ ರಾಜ್ಯಾದ್ಯಂತ ಸಖತ್ ಸೌಂಡ್ ಮಾಡ್ತಾ ಇದೆ. ನೀವು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರಕ್ಕೆ ಏನಾದರೂ ಹೋಗೋ ಪ್ಲಾನ್ ಇದೆಯಾ? ನಾವು ಅಲ್ಲಿಂದನೇ ಶುರು ಮಾಡಿರೋದು ಆಕ್ಚುಲಿ. ಅಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ಈಗ? ಇಲ್ಲ, ಖಂಡಿತವಾಗ್ಲು ಸರ್. ನಮಗೆ ಇನ್ನೂ ಒಂದು 2 ವಾರ ಬಿಟ್ಟು ಅಥವಾ ವಿಲ್ ನೋ, ಅಂದ್ರೆ ಒಂದು ಕರೆಕ್ಟ್ ಟೈಮ್ ಬಂದಾಗ ನಾವು ಖಂಡಿತವಾಗ್ಲೂ ಹೋಗ್ತೀವಿ. ಬಿಕಾಸ್ ನಾವು ಸಿನಿಮಾ ರಿಲೀಸ್ ಮಾಡೋದಕ್ಕಿಂತ ಮುಂಚೆನೂ ಹೋಗಿದ್ವಿ. ಆ್ಯಂಡ್ ಅದ್ಯಾವುದು ಸಿನಿಮಾ ನೋಡ್ದೇನೋ, ಬಟ್ ಅವ್ರು ತುಂಬಾನೇ ಪ್ರೀತಿ ತೋರಿಸಿದ್ದಾರೆ ಅಲ್ಲಿ. ಆ್ಯಂಡ್ ನಮ್ಮ ಫುಲ್ ಟೂರ್ ಸ್ಟಾರ್ಟ್ ಆಗಿದೆ ಹುಬ್ಳಿಯಿಂದ. ಸೊ ಅಲ್ಲಿ ಡೆಫಿನೆಟ್ಲಿ ಅಲ್ಲಿ ಹೋಗ್ತೀನಿ ನಾನು ವಾಪಸ್. ಮಂಜು ಅವರಿಗೆ ಪ್ರಶ್ನೆ. ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಹಳೆ ಸಿನಿಮಾಗಳಲ್ಲಿ ಸಾಕಷ್ಟು ಆರ್ಭಟ ಮತ್ತೆ ಹೋರಾಟ ಹಾರಾಟ ಎಲ್ಲ ಇರ್ತಾ ಇತ್ತು. ಇದರಲ್ಲಿ ತುಂಬಾ ಸಟಲ್ ಆಗಿ ಆಕ್ಟ್ ಮಾಡಿದ್ದೀರಾ. ಸೊ ಎಷ್ಟು ಕಷ್ಟ ಆಯ್ತು ನಿಮಗೆ ಅಂತ? ಇಲ್ಲ, ಅಂದರೆ ಅದೊಂಥರ ಎಕ್ಸ್ಪೆರಿಮೆಂಟಲ್ಲೇ. ಬಟ್ ಕಷ್ಟ ಅಂತೇನು ಅನಿಸ್ಲಿಲ್ಲ. ಬಟ್ ಅಷ್ಟು ಚೆನ್ನಾಗಿ ಪಾತ್ರನ ವಿವೇಕ್ ಹೇಳಿದ್ರು, ಲೈಕ್ ಈ ರೀತಿ ಇರುತ್ತೆ ಪಾತ್ರ ಅಂತೆಲ್ಲ ಹೇಳಿದ್ರು. ಬಟ್ ನಾವು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಲಾವಿದರು ಅಂದರೆ ಯಾವ ಪಾತ್ರ ಕೊಟ್ಟರೂ ಮಾಡ್ತೇವೆ. ಬಟ್ ಅದನ್ನು ಫೀಡಿಂಗ್ ತುಂಬ ಚೆನ್ನಾಗಿತ್ತು ಈ ಟೀಮ್ ಕಡೆಯಿಂದ, ಡೈರೆಕ್ಷನ್ ಟೀಮ್ ಕಡೆಯಿಂದ. ಹಾಗಾಗಿ ಅಷ್ಟೊಂದು ಕಷ್ಟ ಅನಿಸಿಲ್ಲ. ಸಂಚಿತ್, ಕಾಜಲ್ ಅವರೇ, ನಿಮ್ಗೆ ಕನ್ನಡ ಬರ್ತಾ ಇರಲಿಲ್ಲ ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು. ಸೊ ಈ 1 ವರ್ಷದಲ್ಲಿ ಕನ್ನಡ ಕಲ್ತಿದ್ದೀರಾ ಅನ್ನೋದು ಖುಷಿ ವಿಚಾರ ನಮಗೂ ಕೂಡ. ಸೊ ಡಬ್ಬಿಂಗ್ ನೀವೇ ಮಾಡಿದ್ರಿ ಅಂತೆ. ಸೊ ಈ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಬಹುದಾ? ಒಂದು ವರ್ಷ ಅಲ್ಲ, ಸ್ವಲ್ಪ ಇಟ್ಸ್ ಬಿನ್ 3 years ಐ ಥಿಂಕ್ ನಾನು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ತುಂಬ ಸಿನಿಮಾಗೆ ಡಬ್ ಮಾಡಿಲ್ಲ ನಾನು. ಐ ಥಿಂಕ್ ದಿಸ್ ಈಸ್ ದ ಸೆಕೆಂಡ್ ಫಿಲ್ಮ್ ದಟ್ ಐ ಆಮ್ ಡಬ್ಬಿಂಗ್ ಫಾರ್. ಬಟ್ ನಾನು ಆ್ಯಕ್ಚುಲಿ ನನಗೆ ಹಾಗೆ ಅನಿಸ್ತಿತ್ತು, ಲೈಕ್ ಇಟ್ ವುಡ್ ಬಿ ಬೆಟರ್ ಇಫ್ ಐ ಗಿವ್ ಮೈ ವಾಯ್ಸ್. ಬಿಕಾಸ್ ಕೆಲವು ಸೆಕೆಂಡ್ ಲೇಯರ್ ಇಮೋಷನ್ಸ್ ಡಬ್ಬಿಂಗಲ್ಲಿ ಕ್ಯಾಚ್ ಆಗಲ್ಲ ಅಂತ ಯಾವಾಗಲೂ ನಾನು ಬೇರೆಯವ್ರು ಡಬ್ ನೋಡುವಾಗ ನನಗೆ ಆ ಥರ ಅನಿಸ್ತಿತ್ತು. ಸೊ ಅದಕ್ಕೆ ನಾನು ಸರ್ಗೂ ರಿಕ್ವೆಸ್ಟ್ ಮಾಡಿದೆ, ಕ್ಯಾನ್ ಅಟ್ಲೀಸ್ಟ್ ಟ್ರೈ ಒಂದ್ಸಲ ಟ್ರೈ ಮಾಡ್ತೀನಿ, ಆಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನೀವು ಬೇರೆಯವ್ರಿಗೆ ಕೊಡಿ, ಇಟ್ಸ್ ಓಕೆ ಅಂತ. ಬಟ್ ಥ್ಯಾಂಕ್ ಯು ಸರ್, ಆ ಅಪರ್ಚುನಿಟಿ ಕೊಟ್ಟರು. ಆ್ಯಂಡ್ ಐ ಶುಡ್ ಥ್ಯಾಂಕ್ ನಾಗಭೂಷಣ್ ಅವರು. ಅವ್ರು ಆ್ಯಕ್ಚುಲಿ ನನಗೆ ಚಿಕ್ಕ ಮಗುಗೆ ಹೇಗೆ ಹೇಳ್ಕೊಡ್ತಾರೆ
ಆ ಥರನೇ ಹೇಳ್ಕೊಟ್ಟಿದ್ದಾರೆ. ಲೈಕ್ ನಾನು ಸ್ವಲ್ಪ ಬಿಟ್ಟು ಮಾತಾಡ್ತೀನಿ, ಸೊ ಅದನ್ನ ಹೇಗೆ ಒನ್ ಫ್ಲೋ ಅಲ್ಲಿ ಮಾತಾಡಬೇಕು ಅದು. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಐ ಸ್ಟಿಲ್ ಫೀಲ್ ವೆನ್ ಐ ವಾಚ್ ದ ಫಿಲ್ಮ್ ದೇರ್ ಇಸ್ ಅ ಲಾಟ್ ಆಫ್ ರೂಮ್ ಫಾರ್ ಇಂಪ್ರೂವ್ಮೆಂಟ್. ಬಿಕಾಸ್ ಬೇರೆ ಆರ್ಟಿಸ್ಟ್ ಮಾತಾಡುವಾಗ ಮತ್ತು ನಾನು ಮಾತಾಡುವಾಗ ಐ ಕ್ಯಾನ್ ಸಿ ದ ಡಿಫ್ರೆನ್ಸ್. ಸೊ ಐ ಥಿಂಕ್ ಅದು ನಾನು ಅದಕ್ಕೆ ಇನ್ನೂ ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಇಟ್ಸ್ ಅ ಸ್ಟಾರ್ಟ್. ಐ ಹೋಪ್ ಅದನ್ನ ಸ್ವಲ್ಪ ಕ್ಷಮೆ ಇರಲಿ. Sanchit here this side. Sharda here. Yes, ma'am. I have personally been waiting to talk to you, ma'am. More than Viveka's direction, set in the backdrop of Green Mafia, ಅಥವಾ Mysore backdrop ಎಂದು, I saw the film as a movie with ambition. The person's ambition ನೋಡ್ದಂಗಿತ್ತು. ಸೊ ಕೆಲವು ಡೈಲಾಗ್ಸ್ ಫಿಲಮ್ ನೋಡಿದ ಮೇಲಿಂದ ನಂಗೆ ಕೆಲವು ಡೈಲಾಗ್ಸ್ ಇನ್ನೂ ಮನಸ್ಸಲ್ಲಿದೆ. ಸಾಮ್ರಾಜ್ಯ ಕಟ್ಟೋಕ್ ರೆಡಿನಾ ನೀವು ಅಂತ. ಖಂಡಿತವಾಗ್ಲೂ ಮ್ಯಾಮ್. ಲೈಕ್ ಹೌ ಇಟ್ಸ್ ಇಂಪಾರ್ಟೆಂಟ್. ಅದು ನನ್ನ ಕೆಲಸನೇ ಮಾತಾಡೋದು ಮ್ಯಾಮ್. ಬಟ್ ಒನ್ ಥಿಂಗ್ ಇಸ್, ಇಫ್ ದ ಫಿಲಮ್ ಸಕ್ಸಸ್, ದ ಬಿಗರ್ ಪೇ ಕಟ್, ಯು ಟಾಕ್ ಅಬೌಟ್ ಪೇ ಕಟ್ ಅಂತ ಇದೆಯಲ್ಲ, ಡಿಡ್ ಯು ಗೆಟ್ ಅ ಕಟ್ ಇನ್ ದಿಸ್ ಮೂವಿ ಓನ್ಲಿ? ನನಗೆ ಈ ಸಿನಿಮಾ ಸಿಕ್ಕಿದೆ ಹೆಚ್ಚು ಮ್ಯಾಮ್, ಅದೆಲ್ಲ ನಾನು ಇನ್ನೂ ಅದಕ್ಕೆಲ್ಲ ನನ್ನ ತಲೆ ಹಾಕಕ್ಕೆ ಹೋಗಿಲ್ಲ ಇನ್ನು. Okay, but anyways, that was part of the, seriously to say, Sudeep or Irodrinda, ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಅಂತ ಅನ್ಬೋದು, ಬಟ್ ಯು ಹ್ಯಾವ್ ಟೇಕನ್ 12 years to enter this industry. You had your own confusions whether you want to be a director, actor anta. Okay, one side there's a red carpet welcome ittu, but you had your own struggles. You have andre eston scripts na ನೀವು ನೋಡಿ narration ಕೇಳಿ scripts ಓದಿ, but you still took time. So you believe that, coming from a film family, it is easy or difficult anta ನಿಮಗೆ? ಫಸ್ಟ್ಲಿ ನನಗೆ ನಂದೇ ಒಂದು ಕನ್ಫ್ಯೂಷನ್ಸ್ ಇರೋದನ್ನ ಯು ರೆಕಗ್ನೈಸ್ ಇಟ್, ಸೊ ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ I think just like life, there is good and bad to everything, ma'am. And I think the people around me and including him has let me embrace all of that very properly. Let me be very honest, it is definitely a red carpet entry to everything. But ಅದು ಅಲ್ಲಿ ತನಕ ಮಾತ್ರ ಮ್ಯಾಮ್. ಒಳಗಡೆ ಬಿಡೋದು ಬರೀ ನಮ್ಮ it's the audience, and I can't just walk right in. The red carpet is only till the entry, till the door, and I'm still standing there at the door, and I just want to see everybody welcome me. Being Sudeep's nephew and he being a star, is there limitations or is an elevation for you? I don't think there's any limitations, ma'am. But there is a responsibility. I don't think there's any limitations, but whatever I choose, I think I have to be responsible to keep up and to make sure that I know that there is ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.